Assalamualaikum. Hello everyone. Welcome back to Isna's World. ഇന്നത്തെ ഞങ്ങളുടെ സ്പെഷ്യൽ ആൻഡ് യൂണിക് ഡിഷ് ആയിട്ട് ചിക്കൻ ചോക്ലേറ്റ്. സ്പെഷ്യൽ റെസിപ്പിക്ക് സ്പെഷ്യൽ ഇൻഗ്രീഡിയൻസ് എല്ലാം എന്തൊക്കെയാണെന്ന് നോക്കാം. മയോണൈസ്, പിന്നെ ഓൾ ദ ബേസിക് മസാല ഇൻഗ്രീഡിയൻസ് ലൈക്ക് മാഗി മസാല, റെഡ് ചില്ലി പൗഡർ, ഗരം മസാല, ചില്ലി ഫ്ലേക്സ്, ടർമറിക് പൗഡർ, പിന്നെ ഓണിയൻ, ಕ್ಯಾಬೇಜ್, പിന്നെ ಸಮೋಸ ಶೀಟ್ ನಾನು ಒಂದು ಇಡೀ ಶೀಟ್ 3 ಪೀಸ್ ಹಾಕಿರೆ, ಒರೇ ಪಲಕ್ 3 ಪೀಸ್ ಹಾಕಿರೆ. പിന്നെ ಶ್ರೆಡೆಡ್ ಚಿಕನ್. ಈ ಚಿಕನ್ನ ನಾನು ತವತ್ಲು ಫ್ರೈ ಹಾಕಿಟ್ಟು ಶ್ರೆಡೆಡ್ ಹಾಕಿರೋ. പിന്നെ ಜಿಂಜರ್ ಪೌಡರ್, അതിൽ പിന്നെ സോയാ സോസ്, ചില്ലി സോസ് ആഡ് ಹಾಕಿರೆ. അതിൽ പിന്നെ ನಾನು മൈദം പിന്നെ തങ്ങി ഇട്ടിട്ട് മിക്സ് ആക്കിയിട്ട് ഒരു ಗಮ್ ಟೈಪ್ ಸ್ಟಿಕ್ಕಿ ಇದು ಕಿಟ್ಟಾಗಾಯಿತು ಗಮ್ ಟೈಪಿൽ ನಾನು മൈദം പിന്നെ തങ്ങി ആഡ് ആക്കിയിട്ട് മിക്സ് ചെയ്തത്. ഇത്ര ഇൻഗ്രീഡിയൻസ് നമുക്ക് വേണം ഈ ചോക്ലേറ്റ് റെസിപ്പിക്ക്. ഇപ്പോൾ ನಾನು ಫಿಲ್ಲಿಂಗ್ಸ್ ರೆಡಿ ಹಾಕಿದ್ರೆ ಅದಕ್ಕೆ ಒಂದು ಪ್ಯಾನ್ ಬೇಕ್ರೆ. ಪ್ಯಾನ್ ಹೀಟ್ ಆಗಿ പിന്നെ ನಾನು ಅದಕ್ಕೆ ಆಯಿಲ್ ಆ್ಯಡ್ ಹಾಕಿದೆ. ಆಯಿಲ್ ಹೀಟ್ ಆಗಿ ನಾನು 1.5 ಆನಿಯನ್ ಎತ್ತರ ಅದರ ചെറിയ ಸ್ಮಾಲ್ ಸೈಜಲ್ಲಿ ಚೋಪ್ಡ್ ಹಾಕಿಟ್ಟು ಇದಕ್ಕಿಟ್ಟವುಲ್ಲ. ನಾನಿവിടെ ಆ್ಯಡ್ ಹಾಕಿರೋ ಬೆಳ್ಳೆ ಸೈಜ್ರು 1.5 ಆನಿಯನ್ಸ್ ಮಾತ್ರ. ಅದೇ ನೀವು ಮೀಡಿಯಮ್ ಸೈಜಿನ ಟೈಮ್ಗೆ 2 ಆನಿಯನ್ എടുക്കുന്നു. ಇದ್ರೆ ನಾನು ಮೀಡಿಯಮ್ ಫ್ಲೇಮಿൽ വെച്ചിട്ട് ഫ്രൈ ആയിട്ട് എടുക്കുക. നല്ല ഫ്രൈ ആവുന്നില്ല, ഒരു മീഡിയം ഇതിൽ ഫ്രൈ ആയി അവള്. ನಂಗೆ ಇದು ಮೀಡಿಯಮ್ ಇದು ಫ್ರೈ ಆಗಿಟ್ಟು ಹೇಳ್ತೀನಿ. ನಾನು ಇದೀಗ ಕ್ಯಾಬೇಜ್ ಆ್ಯಡ್ ಹಾಕ್ರೆ. ನಾನು ഇതിൽ പാതി ക്യാബേജ് ഇത് എടുത്തിട്ട് ചെറിയ പീസ് ആക്കിയിട്ട് ಇದಕ್ಕೆ ಆ್ಯಡ್ ಹಾಕ್ಯವಳೆ. ಇದ್ರ ನಂಗೆ നല്ല ತೆಲು ಬೇಬಟ್ಟನು, ನಂಗೆ ತೆಲು ಬೆಂದಕ್ಕೆ ಇಟ್ಟಿರ್ತಲ್ಲ. ನಂಗೆ ಇದ್ರ ಫ್ರೈ ಹಾಕೋನು. ഇത് നമുക്ക് ഫ്രൈ ആയിട്ട് ಬಂದಲ್ಪಿನ ഒരു മീഡിയം ഇതിൽ ഫ്രൈ ആയി ಬಂದಲ್ಪಿನ ನಾನಿದು ಚಿಕನ್ ಶ್ರೆಡೆಡ್ ಹಾಕಿ ಬೆಚ್ಚಿಟ್ಟಿದ್ಮೇಲೆ ಅದರ ನಾ ಇದಕ್ಕೆ ಆ್ಯಡ್ ಹಾಕಿದೆ. ಇದ್ರ ಆ್ಯಡ್ ಹಾಕಿ ಚಿಕನ್ಸ್ ಎಲ್ಲ ಆ್ಯಡ್ ಹಾಕಿಟ್ಟು ಇದ್ರ നല്ല ನಾನು ಮಿಕ್ಸ್ ಹಾಕಿದೆ. ಇದಕ್ಕೆ ನಾನು ಗಾರ್ಲಿಕ್ ಪೇಸ್ಟ್ ಇದ್ದರೆ, ಜಿಂಜರ್ ಪೌಡರ್ ಇದ್ದರೆ ನಾನು പിന്നെ ഗാർലിക് പേസ്റ്റ് ನಾನು കാട്ടിട്ടില്ല ಅಂತ ಅನ್ಕೊಟ್ಟೆ. ಅದು ನಾನಿങ്ങനെ ಆ್ಯಡ್ ಹಾಕಿಲ್ಲ. ಇದೆಲ್ಲ ಆ್ಯಡ್ ಹಾಕಿಟ್ಟು നല്ല ಮಿಕ್ಸ್ ಹಾಕೋನು. ಆ ಗಾರ್ಲಿಕ್ರು ಪಚ್ಚ ಸ್ಮೆಲ್ പോകണ്ടടുത്തുള്ള ഇതിൽ മിക്സ് ആക്കിയിട്ട് വെച്ചാക്കി എടുക്കുന്നു. നിങ്ങളുടെ ജിഞ്ചർ ഗാർലിക് പേസ്റ്റ് ഉണ്ടെങ്കിൽ അതേ ಆ್ಯಡ್ ಹಾಕಿ ಮೇಯೋದು. ನಾನು ದಟ್ಟ ಗಾರ್ಲಿಕ್ ಪೇಸ್ಟ್ ಮಾತ್ರ ಎಣ್ಣೆ, ಸೊ ನಾನು ಜಿಂಜರ್ ಪೌಡರ್ ಆ್ಯಡ್ ಹಾಕಿ ಆ್ಯಂಡ್ ಮಿಕ್ಸ್ ನಾನು ಎಲ್ಲ ಮಸಾಲ ಬೇಸಿಕ್ ಮಸಾಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕ್ರೆ. ಲೈಕ್ ಚಿಲ್ಲಿ ಫ್ಲೇಕ್ಸ್, ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಗರಂ ಮಸಾಲ, ಮ್ಯಾಗಿ ಮಸಾಲ, ಇದೆಲ್ಲ ಪೌಡರ್ಸ್ ನಾನು ಮಿಕ್ಸ್ ಹಾಕಿದ್ರೆ. പിന്നെ ಸಾಲ್ಟನ್ನು ಆ್ಯಡ್ ಹಾಕಿದ್ರೆ. ಇದಕ್ಕೆ ನೀವು ವಾಟರ್ ಎಂದು ಆ್ಯಡ್ ಹಾಕೋಣ. ಇದು ಡ್ರೈಲೇ ಇಟ್ಕೊಂಡು ಡ್ರೈ ಮಸಾಲ ಇಟ್ಕೊಂಡು ಇದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ಎಂದು ನೀವು ಆ್ಯಡ್ ಹಾಕೋ ಹೋಗ್ತೀರಾ. ನೆಕ್ಸ್ಟ್ ನಾ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಹಾಕ್ರೆ. ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಹಾಕಿ ನಾನು ಸೋಯಾ ಸಾಸ್ ಆ್ಯಡ್ ಹಾಕ್ರೆ. ಇದೆಲ್ಲ ಆ್ಯಡ್ ಹಾಕಿಟ್ಟು ನಾನು ಚಂದ ಮಿಕ್ಸ್ ಹಾಕ್ರೆ. ಇದೆಲ್ಲ നല്ല ಮಿಕ್ಸ್ ಹಾಕಿ ಅಲ್ಪಿನ ನಾ ಇದಕ್ಕೆ ಮಯೋನೈಸ್ ಆ್ಯಡ್ ಹಾಕ್ರೆ. ಮಯೋನೈಸ್ ನಂಗೆ ಓವರ್ ರೈಟ್ ಆ್ಯಡ್ ಹಾಕೋತೀರ. ನಂಗೆ ಈ ಫಿಲ್ಲಿಂಗ್ಸ್ಗೆ ಎತ್ತರ ನೆಸೆಸಿಟಿ ഉണ്ട് ಹತ್ತರ ಮಾತ್ರ ನಂಗೆ ಇದಕ್ಕೆ ಆ್ಯಡ್ ಹಾಕೋನು. ಇದು ಆ್ಯಡ್ ಹಾಕಿ ನಂಗೆ നല്ല ಮಿಕ್ಸ್ ಹಾಕೋನು. ಆ ಮಸಾಲೆ ಎಲ್ಲ ಮಯೋನೈಸ್ಗೆ നല്ല ಮಿಕ್ಸ್ ಆಗ.
ನೋಕರು ಇದು ಮಿಕ್ಸ್ ಆಯಿತು ನಂಗಳು ಫಿಲ್ಲಿಂಗ್ಸ್ ರೆಡಿ ಆಯಿತು. ಅದಲ್ಪಿನ ನೆಕ್ಸ್ಟ್ ನೋಕರು ಸಮೋಸ ಶೀಟಿಗೆ ನಾನು ಸೈಡಿಗೆಲ್ಲ ಮೈದಾ ಪತ್ತಿತ್ತು, ಮೈದಾ ಇದು ಹಾಕಿತ್ತು. ಅದರ ನಾನು ಈ ಟೈಪ್ ರೋಲ್ ಹಾಕಿತ್ತು. ಅಪರ್ತಿಪ್ಪದ ಸೈಡ್ ನಾನು ಸ್ಟಿಕ್ ಹಾಕಿಡ ಎಲ್ಲ ಇನ್ನು ಸಮೋಸ ಶೀಟ್ ನಾನು ಸೇಮ್ ಇದ್ಲು ನಾನು ಹಾಕಿ எடுக்கிறேன். ನೋಕರು ಎಲ್ಲ ಇದ್ರ ನಾ ರೆಡಿ ಹಾಕಿಟ್ಟು ಸೈಡ್ಲಿ ಬೆಚ್ಚ. ಇಪ್ಪ ನಾ ಇದ್ರು ಫ್ರೈ ಹಾಕಿಟ್ಟು ಕಾಟ್ರ. ಇಪ್ಪ ನಾನು ಪ್ಯಾನ್ ಹೀಟ್ ಆಲ್ಪಿನ ಅದಕ್ಕೆ ಆಯಿಲ್ ಆ್ಯಡ್ ಹಾಕ್ರೆ. ಅದು ಡಿಪ್ ಆವಡತ್ರ ಆಯಿಲ್ ಬೇನು ಹತ್ರ ಆಯಿಲ್ ಆ್ಯಡ್ ಹಾಕ್ರೆ. ಅದು ಹೀಟ್ ಆಯ್ತಾ ನೋಕೆ ಹೇಳ್ತೇನೆ. ನಾನು ಅದಕ್ಕೆ ರೆಡಿಯಾಕಿ ಬೆಚ್ಚನಾಗಲು ಚಿಕನ್ ಚಾಕ್ಲೇಟ್ ನಾನು ಫ್ರೈ ಹಾಕಿಡೆ. ನಾ ರೆಡಿಯಾಕಿ ಎಲ್ಲ ಇದ್ರ ಚಾಕ್ಲೇಟ್ಸ್ರು ಇದಕ್ಕೆ ನಾನು ಫ್ರೈ ಹಾಕಿಟ್ಟು ಕಾಟ್ರೆ ನಿಂತು. ಅಟ್ ಲಾಸ್ಟ್ ನಾಳು ಚಿಕನ್ ಕ್ರಿಸ್ಪಿ ಚಾಕ್ಲೇಟ್ ರೆಡಿ ಆಯಿತು ಕಿತ್ತಿತ್ತು ನೋಕರು. ಇದು ചുമ ക്രിസ്പി ആയിട്ട് തിന്നപ്പം നല്ല ടേസ്റ്റ് ആയിട്ടുണ്ട്. നിങ്ങൾ ഇൻഷാല്ല ആക്കെങ്കിൽ ഇതേ ടൈപ്പിൽ ആക്കിയിട്ട് കമൻറ്റ് ബോക്സിൽ കമൻറ്റ് ആക്കರು എങ്ങനെ ആയിരുന്നു നിങ്ങൾ ട്രൈ ಆಕಿದಂತ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಹಾಕರು, ಶೇರ್ ಹಾಕರು, ಸಬ್ಸ್ಕ್ರೈಬ್ ಹಾಕರು. ನೆಕ್ಸ್ಟ್ ವೀಡಿಯೋಲು ಇನ್ಶಾಲ್ಲ ಟ್ರೆಂಡಿಂಗ್ ವೀಡಿಯೋಲು ನಾ ಬಂದೆ. ಅಸ್ಸಲಾಮು ಅಲೈಕುಮ್, ಟೇಕ್ ಕೇರ್, ಬಾಯ್.